ಒಂದು ಕಡೆ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಈ ಪ್ರಧಾನ್ ಅವರ ರಾಜೀನಾಮೆ 25ನೇ ತಾರೀಕಿಗೆ ಆಗಿದೆ. ಆದರೆ ಅವರು 21ನೇ ತಾರೀಕಿಗೆ ರಾಜೀನಾಮೆ ಕೊಡೋದಕ್ಕೆಲ್ಲ ಮುಂದಾಗಿದ್ರು ಎನ್ನುವಂಥ ಸುದ್ದಿಗಳು ಬಂತು. ನೋಡಿ, 2014ರಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ BJP 2014 ಅದಾದ ನಂತರ 2019 ತನಕ, 2019ರಿಂದ 2024 ತನಕ ಇದೀಗ 3ನೇ ಅವಧಿಯಲ್ಲಿದ್ದಾರೆ. 2 ಅವಧಿಯಲ್ಲಿ BJPಗೆ ಸಂಪೂರ್ಣವಾದಂತಹ ಬಹುಮತ ಇತ್ತು. ಆದರೆ ಇವತ್ತು BJPಗೆ ಸಂಪೂರ್ಣವಾದಂತಹ ಬಹುಮತ ಇಲ್ಲ. ಬೇರೆ ಬೇರೆ ಮೈತ್ರಿ ಪಾರ್ಟಿಗಳ ಜೊತೆಗೆ ಇವರು ಹೊಂದಾಣಿಕೆ ಮಾಡಿಕೊಂಡಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಇಂತಹ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಗಾದರೆ ಪೊಲಿಟಿಕಲಿ ಏನು ಮೆಸೇಜ್ ಹೋಗುತ್ತೆ? ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. BJP ಏನು ಮಾಡುತ್ತೆ, ಅದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಇವರು. ಫಸ್ಟ್ ಟೈಮ್ ವೋಟರ್ಸ್ ಯಾವ ಕಾರಣಕ್ಕಾಗಿಯೂ ಕೂಡ BJPಯನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ. ಹಾಗಾದರೆ ಇವತ್ತು ಅದೇ ಯುವ ಜನತೆ BJPಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂಬರುವಂತಹ ಪಂಚರಾಜ್ಯಗಳ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ಇವೆಲ್ಲದರ ನಡುವೆ ಮೋದಿ ನಾಯಕತ್ವದ ಬಗ್ಗೆ ಆಗ್ತಾ ಇರುವಂಥ ಚರ್ಚೆಗಳು ಏನೇನಾಯಿತು ಡೀಟೇಲ್ಸ್ ನೋಡೋಣ. ಪ್ರತಿಷ್ಠೆಗೆ ಬಿದ್ದು ಮುಖಭಂಗ ಅನುಭವಿಸ್ತೇ BJP ಅನ್ನೋ ಪ್ರಶ್ನೆ. ಪ್ರತಿಷ್ಠೆ ಸಹಜವಾಗಿ ಒಂದು ಪ್ರತಿಷ್ಠೆ ಇರುತ್ತೆ. ಯಾವುದೇ ಸರ್ಕಾರದ ವಿರುದ್ಧ ಆಪಾದನೆಗಳು ಕೇಳಿ ಬಂದಾಗಲೂ ಕೂಡ ಯಾರು ಏಕಾಏಕಿಯಾಗಿ ರಾಜೀನಾಮೆ ಕೊಡುವಂತಕ್ಕೆ ಹೋಗಲ್ಲ. ಅದು ರಾಜ್ಯದಲ್ಲಿರಲಿ ಅಥವಾ ಕೇಂದ್ರದಲ್ಲಿರಲಿ. ನಮ್ಮದೇ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಪ್ರಕರಣ ಬಂದಾಗ ಬಿ ನಾಗೇಂದ್ರ ಅವರು ಏಕಾಏಕಿ ರಾಜೀನಾಮೆ ಕೊಟ್ಟರು. ಸ್ವಲ್ಪ ಸಮಯ ತೆಗೆದುಕೊಂಡ್ರು, ಅದಾದ ನಂತರ ಕರೆಸಿದ್ರು, ರಾಜೀನಾಮೆ ಕೊಡುವಂತಕ್ಕೆಲ್ಲ ಹೋಯಿತು. ಅದೇ ರೀತಿಯಾಗಿದೆ ಈಗ. CJP ಹೋರಾಟದ ಹಠಕ್ಕೆ ಕೊನೆಗೂ ಕೂಡ ಕೇಂದ್ರ ಸರ್ಕಾರ ಮಣಿತು. ಆರಂಭದಲ್ಲೇ ರಾಜೀನಾಮೆ ಪಡೆದುಕೊಂಡಿದ್ದರೆ ಸರ್ಕಾರದ ಇಮೇಜ್ ಎಲ್ಲ ಉಳಿತಿತ್ತು ಅಂತ ಕೆಲವೇ ನಿಮಿಷಗಳ ಮುನ್ನ, ಅಂದರೆ 3ನೇ ಸುತ್ತಿನ ಮಾತುಕತೆ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಸುತ್ತಿನ ಮುನ್ನ ಇದೊಂದು ಆಯಿತು. ನೋಡಿ, ನಾನು ಆವಾಗಲೇ ಹೇಳಿದೆ 2014ರಲ್ಲಿ ಅಧಿಕಾರಕ್ಕೆ ಬಂದಿದೆ. ಈ BJP ಎನ್ನುವಂತಹ ಈ ಕೇಂದ್ರ ಸರ್ಕಾರ ಅಥವಾ ಕೇಂದ್ರದಲ್ಲಿರುವಂತಹ BJP ಕೆಲವೊಂದಿಷ್ಟು ಪ್ರತಿಭಟನೆಗಳನ್ನು ಇದೇ ರೀತಿಯಾಗಿ ಎದುರಿಸಿದೆ. ಯಾವ್ಯಾವ ಪ್ರತಿಭಟನೆಗಳನ್ನು ಎದುರಿಸಿತು ಸ್ವಲ್ಪ ಕಂಪೇರ್ ಮಾಡೋಣ ಇದನ್ನು. ಮೊದಲ ಹಂತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಆಯಿತು ನಮ್ಮ ದೇಶದಲ್ಲಿ. ಅಂದರೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಲ್ಲಿ ಧಾರ್ಮಿಕ ತಾರತಮ್ಯಕ್ಕೆ ಒಳಗಾಗಿ ಭಾರತಕ್ಕೆ ಬರುವಂತಹ ಆ ವ್ಯಕ್ತಿಗಳಿಗೆ, ನಾವು ಹಿಂದೂಗಳ ಏನಿರ್ತಾರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅನ್ನೋಂಥ ತಿದ್ದುಪಡಿ ಮಾಡಲಾಯಿತು 2019ರಲ್ಲಿ. ಅದರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಆಯಿತು. ಮುಸ್ಲಿಮರ ಪೌರತ್ವವನ್ನು ಕಿತ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳಾಯಿತು. ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕಾಗಿಯೂ ಪೌರತ್ವ ಕೊಡಬಾರದು ಅಂತ ಪ್ರತಿಭಟನೆ ಆಯಿತು. ಅದು ಕೇಂದ್ರ ಸರ್ಕಾರ ಎದುರಿಸಿದಂತಹ ದೊಡ್ಡ ಮಟ್ಟದ ಪ್ರತಿಭಟನೆ, ಮೋದಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಅಂತಂತು. ಒಂದು. ಎರಡನೇದು ಐತಿಹಾಸಿಕ ರೈತರ ಹೋರಾಟ. ನಮಗೆಲ್ಲ ಗೊತ್ತಿದೆ 2020ರಿಂದ 2022 ಇದೇ ಜಂತರ್ ಮಂತರ್ನಲ್ಲಿ ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ್, ಹರಿಯಾಣ ಎಲ್ಲ ಭಾಗಗಳಿಂದ ರೈತರು ಬಂದರು. 3 ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಅದು ಒಬ್ಬ ರೈತ ತಾನು ಬೆಳೆದಂತಹ ಬೆಳೆಗಳನ್ನು APMC ಮಾತ್ರವಲ್ಲದೆ ಬೇರೆ ಕಡೆಗಳಲ್ಲೂ ಕೂಡ ತೆಗೆದುಕೊಂಡು ಹೋಗಬಹುದು, ಅಲ್ಲಿ ಮಾರಾಟ ಮಾಡಬಹುದು ಎನ್ನುವಂತಹ ನೀತಿ ನಿಯಮಗಳನ್ನು ತೆಗೆದುಕೊಂಡು ಬಂದಿತ್ತು. ಅದರ ವಿರುದ್ಧ ರೈತರು ಬೀದಿಗಳಿದ್ರು. ಅದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ತಾನು ತೆಗೆದುಕೊಂಡು ಬಂದಿದ್ದಂತಹ 3 ವಿವಾದಿತ ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಂಡಿತು. ಹೇಗೆ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೋ ಅದೇ ವಿಚಾರದಲ್ಲಿ ಅದು ಕೂಡ ಆಯಿತು. ಮತ್ತೊಂದು ಬೆಳವಣಿಗೆ ಆಯಿತು. ಈ ಅಗ್ನಿಪಥ್ ಯೋಜನೆಯನ್ನು ತೆಗೆದುಕೊಂಡು ಬಂದ್ರಲ್ಲ, 4 ವರ್ಷ ಅಗ್ನಿ ವೀರರನ್ನು ನೇಮಕ ಮಾಡ್ಕೊಳ್ತೀವಿ, ಈ ಗುತ್ತಿಗೆ ಆಧಾರದಲ್ಲಿ ಬೇಡ ಅಂತೇಳಿ ಬಿಹಾರದಲ್ಲೆಲ್ಲ ರೈಲಿಗೆಲ್ಲ ಬೆಂಕಿ ಹಚ್ಚೋ ಪ್ರಯತ್ನ ಆಯಿತು. ಅವತ್ತು ಕೂಡ ಯುವಕರೇ ಸಿಡಿದೆದ್ದಿದ್ರು. ಎಲ್ಲ ಪ್ರತಿಭಟನೆಗಳಾದ ನಂತರ BJP 2024ರಲ್ಲಿ ಚುನಾವಣೆ ಎದುರಿಸಿದೆ. ಆದರೆ ಅದು ಬಹುಮತವನ್ನು ಕಳೆದುಕೊಂಡಿದೆ, ಬಹುಮತ ಬಂದಿಲ್ಲ. ಇದೀಗ ಅದಾದ ನಂತರ ಮತ್ತೊಮ್ಮೆ ಯುವ ಪಡೆ ಎದ್ದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ, ಜುಲೈ 21ನೇ ತಾರೀಕಿಗೆ ಕೊಡಬೇಕಾಗಿತ್ತು ರಾಜೀನಾಮೆ. ಏನೇನಾಗಿತ್ತು? ಜುಲೈ 21ನೇ ತಾರೀಕಿಗೆ ರಾಜೀನಾಮೆ ಕೊಡೋದಕ್ಕೆ ಧರ್ಮೇಂದ್ರ ಪ್ರಧಾನ್ ಮುಂದಾಗಿದ್ರಂತೆ. ಆದರೆ BJPಯ ವರಿಷ್ಠರೆಲ್ಲ ತಡೆ ಹಿಡಿದ್ರು ಅಂತ. ನಿಮಗೆ 20ನೇ ತಾರೀಕಿಗೆ ಸಂಸತ್ ಶುರುವಾಗಿತ್ತು. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಆ ರಾಜ್ಯಸಭೆಯ ಸಂಸದರು ಇರ್ತಾರೆ, ಲೋಕಸಭೆಯ ಸಂಸದರು ಇರ್ತಾರೆ. ಈ ಸಮಯದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇದನ್ನು ತಡೆದಿದ್ರು ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಜಂಟಿ ಅಧಿವೇಶನ ಇತ್ತು, ಮುಜುಗರ ಆಗಬಹುದು ಅನ್ನುವ ಕಾರಣಕ್ಕಾಗಿ ಇದನ್ನು ತಡೆದ್ರು ಅಂತ. ಜುಲೈ 21ನೇ ತಾರೀಕಿಗೂ ಕೂಡ ಈ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಶುರು ಮಾಡಿ ಆಲ್ರೆಡಿ ಒಂದು 21 ದಿನ ಆಗಿಬಿಟ್ಟಿತ್ತು. ಆ 21ನೇ ದಿನಕ್ಕೆ 21ನೇ ತಾರೀಕಿಗೆಲ್ಲ ರಾಜೀನಾಮೆ ಕೊಡೋದಕ್ಕೆಲ್ಲ ಮುಂದಾಗಿದ್ದರಂತೆ. ಆದರೆ ಅದನ್ನು ತಡೆಯುವ ಪ್ರಯತ್ನ ಮಾಡಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷಗಳಿಂದ ದೊಡ್ಡ ಮಟ್ಟದ ಏಟ್ ಎದುರಾಗ್ಬೋದು, ಅದನ್ನು ಎದುರಿಸೋದು ಇತ್ಯಾದಿ ಅನ್ನುವ ಕಾರಣಕ್ಕಾಗಿ ಅದನ್ನು ತಡೆ ಹಿಡಿದ್ರು ಅಂತ. ಪ್ರತಿಭಟನೆಯನ್ನು ಶಮನ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದರಂತೆ. ಹೀಗಾಗಿ ಅದನ್ನು ತಡೆದಿದ್ದಾರೆ ಅಂತ. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಎನ್ನುವಂತಹ ಒಬ್ಬ ಹಿರಿಯ ನಾಯಕನನ್ನು ಗೌರವಾನ್ವಿತವಾಗಿ ಕಳಿಸ್ಕೊಡ್ಬೇಕಾಗಿತ್ತು. ಏನು ಗೌರವಾನ್ವಿತ ಇದು? ಯಾವ ಗೌರವಾನ್ವಿತ? ಒಂದು ಅಕ್ರಮ ಆಗಿದೆ, ಅಕ್ರಮ ವಿಚಾರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿದಾಗ ಒಂದು ಗೌರವಾನ್ವಿತ ಬೀಳ್ಕೊಳಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 4 ದಿನಗಳ ಕಾಲ ಡಿಲೇ ಮಾಡಿದ್ರಂತೆ. ಕೊನೆಗೂ ಕೂಡ ಈ ಪ್ರಕರಣ ಇದೀಗ ಅಂತ್ಯ ಕಂಡಿದೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಸಹಜವಾಗಿ ಇದು ಬ್ರಹ್ಮಾಸ್ತ್ರ. ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ.
ಅದು CAA ಪ್ರಕರಣ ಆಗಿರ್ಬೋದು, ಪೌರತ್ವ ತಿದ್ದುಪಡಿ ಕಾಯ್ದೆ, ಕೃಷಿ ಕಾಯ್ದೆ ಆಗಿರ್ಬೋದು, ಅಗ್ನಿವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆಗಳಾಗಿರ್ಬೋದು, ದೇಶದಲ್ಲಿ ಆದಂತಹ ಬೇರೆ ಬೇರೆ ಪ್ರಕರಣಗಳನ್ನು ಮುಂದಿರಿಸಿಕೊಂಡು ವಿಪಕ್ಷಗಳು ಪ್ರತಿಭಟನೆ ಮಾಡಿದರು. ಇದೀಗ ಒನ್ಸ್ ಅಗೇನ್ ಇದೇ ವಿಚಾರ ಆಗ್ತಾ ಇದೆ. ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಭಾಷಣ ಮಾಡ್ತಾರೆ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು ನರೇಂದ್ರ ಮೋದಿ. ಎಲ್ಲಿದೆ 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಅದೇ ಯುವ ಮತದಾರರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ವಿಪಕ್ಷಗಳೆಲ್ಲ ಸಜ್ಜವಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನಾನು ಅವಾಗಲೇ ಹೇಳಿದೆ, ಫಸ್ಟ್ ಟೈಮ್ ವೋಟರ್ಸನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಮೋದಿ ಅವರು. ಇದೀಗ ಆ ವೋಟರ್ಸ್ನ ಪರಿಸ್ಥಿತಿಗಳೇನಾಗುತ್ತೆ, ಬಿಜೆಪಿಯತ್ತ ಹೋಗ್ತಾರಾ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಉತ್ತರ ಪ್ರದೇಶದ ಚುನಾವಣೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನ ಚುನಾವಣೆ ಬರ್ತಾ ಇದೆ. ಗೋವಾ ವಿಧಾನಸಭಾ ಚುನಾವಣೆ, ಬಿಜೆಪಿಯ ವಿಧಾನಸಭಾ ಚುನಾವಣೆ, ಮಣಿಪುರದ ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಎಲ್ಲ 7 ರಾಜ್ಯಗಳು ಕೂಡ 2022ರಲ್ಲಿ ವಿಧಾನಸಭಾ ಚುನಾವಣೆ ಎದುರಿಸ್ತಾ ಇವೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಮಣಿಪುರದಲ್ಲಿ ಬಿಜೆಪಿ, ಗೋವಾದಲ್ಲಿ ಬಿಜೆಪಿ ಇದೆ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಇದೆ, ಗುಜರಾತ್ನಲ್ಲಿ ಬಿಜೆಪಿ ಇದೆ, ಉತ್ತರಾಖಂಡ್ನಲ್ಲಿ ಬಿಜೆಪಿ ಇರೋದನ್ನು ನೋಡ್ತಾ ಇದ್ದೀವಿ. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಇದರ ಫಲಿತಾಂಶ ಏನಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಸೋಷಿಯಲ್ ಟ್ರೆಂಡ್ ಆಗಿ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ CJP ಅನ್ನುವಂಥದ್ದು ಬಂತು, ಆದರೆ ಅದು ತನ್ನ ತೆಕ್ಕೆಯನ್ನು, ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಶಿಕ್ಷಣ ಕ್ಷೇತ್ರದ ವೈಫಲ್ಯಗಳು, ನಾನು ಅವಾಗ ಹೇಳಿದೆ, ನಿರುದ್ಯೋಗದ ಪ್ರಮಾಣ ತಾಂಡವ. ಒಂದು 2 ವರ್ಷದಿಂದ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟರು. ನಿರುದ್ಯೋಗ ತಾಂಡವ ಆಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅದೇನೋ ಬೋಂಡಾ ಮಾರಿ ಜೀವನ ಸಾಗಿಸಬಹುದು, ಪಕೋಡ ಮಾರಿ ಜೀವನ ಸಾಗಿಸಬಹುದು ಇತ್ಯಾದಿ ಹೇಳಿಕೆ ಕೊಟ್ಟರು. ಆ ಪಕೋಡ ಅನ್ನುವ ವಿಚಾರವನ್ನೇ ಕಾಂಗ್ರೆಸ್ನವರು ಮತದಾರರ ಮುಂದೆ ತೆಗೆದುಕೊಂಡು ಹೋದರು. ನೋಡಿ, ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಇವತ್ತು ಪಕೋಡ ಮಾರಿ ಅಂತ ಹೇಳ್ತಿದ್ದಾರೆ. ಯಾವ ನ್ಯಾಯ ಅಂತ ಅವತ್ತು ಕಾಂಗ್ರೆಸ್ ಪ್ರಶ್ನೆ ಕೇಳಿತ್ತು. ಸಹಜವಾಗಿ ಈ ವಿಚಾರವನ್ನು ಕೂಡ ಮತದಾರರ ಮುಂದೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ, ಬಿಕ್ಕಟ್ಟಿನ ನಡುವೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅಶ್ವಮೇಧ ಆಗಿದ್ದಾರೆ. ಏನಾಯಿತು ಬೆಳವಣಿಗೆ? ಸಚಿವಾಲಯದ ವೈಫಲ್ಯದ ನಡುವೆಯೂ ಕೂಡ ನರೇಂದ್ರ ಮೋದಿಯವರ ಬ್ರಾಂಡ್, ಆ ವರ್ಚಸ್ಸು ಕುಗ್ಗಿಲ್ಲ ಅಂತ ಸುದ್ದಿಗಳು ಬರ್ತಾ ಇರೋದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸೋಷಿಯಲ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಎಲ್ಲ ಹಾಕಿದರು. ರಾತ್ರಿ 11:52 ಜುಲೈ 23ನೇ ತಾರೀಕಿಗೆ ಒಂದು ವಿಡಿಯೋ ಬಂತು. 24 ಗಂಟೆಯಲ್ಲಿ 303 ಮಿಲಿಯನ್ ಹೆಚ್ಚು ವ್ಯೂಸ್ ಎಲ್ಲ ದಾಖಲೆ ಆಯ್ತಿದ್ದು. ಈ ತನಕ ಇನ್ಸ್ಟಾಗ್ರಾಮ್ನಲ್ಲಿ 300 ಮಿಲಿಯನ್ ವೀಕ್ಷಣೆ ಆಗಿದ್ದೆ ಹೈಯೆಸ್ಟ್ ದಾಖಲೆ ಆಗಿತ್ತು. ಐಶೋ ಸ್ಪೀಟ್ ಅಂತ ಅಮೆರಿಕದ ಒಬ್ಬ ಯೂಟ್ಯೂಬರ್ ಆತ, ಫಿಫಾ ವಿಶ್ವಕಪ್ನ BTS ಬ್ರ್ಯಾಂಡ್ ಸದಸ್ಯರನ್ನೆಲ್ಲ ಭೇಟಿ ಮಾಡಿದ್ದಂಥ ವಿಡಿಯೋ 300 ಮಿಲಿಯನ್ ಎಲ್ಲ ವೀಕ್ಷಣೆಯನ್ನು ಪಡೆದುಕೊಂಡಿತ್ತು. ಇದೀಗ 3 ಮಿಲಿಯನ್ ಎಕ್ಸ್ಟ್ರಾ ಆಗಿ 303 ಮಿಲಿಯನ್ ಮೋದಿ ಅವರದ್ದಾಗಿದೆ. 16 ಮಿಲಿಯನ್ ಲೈಕ್ ಆಗಿದೆ, 1.5 ಮಿಲಿಯನ್ ಕಮೆಂಟ್ಗಳು ಬಂದಿದೆ, 10 ಲಕ್ಷ ಫಾಲೋವರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಟೋಟಲ್ 102 ಮಿಲಿಯನ್ ಜಾಸ್ತಿ ಆಗಿರೋದು ಅಂದರೆ ಅವರ ಒಟ್ಟಾರೆ ಫಾಲೋವರ್ಸು. ಅದಾದ ನಂತರ 100 ಮಿಲಿಯನ್ಗಿಂತಲೂ ಅಧಿಕ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ಜಗತ್ತಿನ ಏಕೈಕ ರಾಜಕೀಯ ನಾಯಕ ಎನ್ನುವಂತಹ ಹೆಗ್ಗಳಿಕೆಯನ್ನೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ? ಈ ಎಲ್ಲ ಫಾಲೋವರ್ಸ್ಗಳ ಹೆಚ್ಚಳ ಆಗಿರೋದು. ಮತ್ತೊಂದು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ಅಲುಗಾಡದ ಅಧಿಪತಿ ಅಜಯ ವರ್ಚಸ್ಸು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ಬಿಟ್ಟರು. ಯಾವ ಸಮಯಕ್ಕೆ ಬಿಟ್ಟರು? 11:52 ಬಿಟ್ಟರು. ಒಂದು ವಿಶ್ಲೇಷಣೆ ಆಗ್ತಾ ಇದೆ. ಈ ಜನ್ಸಿಗಳು ಅಂತ ಕರೆಯೋರು, ಯುವಕರು ಅಂತ ನಾವೆಲ್ಲ ಕರಿತೀವಲ್ಲ, ಅವರು ರಾತ್ರಿ 10 ಗಂಟೆಯ ನಂತರ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಹೆಚ್ಚು ಇನ್ವಾಲ್ವ್ ಆಗೋಕ್ಕೆ ಶುರು ಮಾಡ್ತಾರೋ ರಾತ್ರಿ ಆದಂತೆ. ನೀವು ಪ್ರಧಾನಿ ನರೇಂದ್ರ ಮೋದಿ ಯಾವಾಗಲೂ ದೇಶವನ್ನು ಉದ್ದೇಶಿಸಿ ಭಾಷಣ ಯಾವಾಗ ಆಗ್ತಿತ್ತು? ಸಾಯಂಕಾಲ 7:30-8 ಗಂಟೆಗೆ ಶುರುವಾಗ್ತಿತ್ತು ಭಾಷಣ. ಬಾಯಿ ಅವರು ಬೇಹನೋ, ದೇಶದ ಜನರೇ ಇತ್ಯಾದಿ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ರು. ಇದೀಗ ಯುವಕರು ಅನ್ನುವಂತಹ ಪದಗಳನ್ನೆಲ್ಲ ಬಳಕೆ ಮಾಡಿ ಯುವಕರನ್ನು ಟಚ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಅವ್ರನ್ನ ಟಚ್ ಮಾಡುವ ಪ್ರಯತ್ನ, ಸಮಯದ ಆಯ್ಕೆಯನ್ನು ಕೂಡ ಅದೇ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಧನ್ಯವಾದವನ್ನು ಹೇಳಿಕೆ ಮಾಡಿಕೊಟ್ರು. ಅಂದರೆ ಯುವ ಮತದಾರ ಯಾವುದೇ ಕಾರಣಕ್ಕಾಗಿಯೂ ಕೂಡ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಅದನ್ನು, 2 ವಿಡಿಯೋಗಳು ಬಂತು. ಸೆಲ್ಫಿ ವಿಡಿಯೋ, ಯಾವುದೇ ಲೈಟಿಂಗ್ ಇರಲಿಲ್ಲ, ಯಾವುದೇ ಕ್ಯಾಮ್ರಾ ಇಲ್ಲ. ಯಾವ ಸೆಲ್ಫಿ ಮೂಡ್ನಲ್ಲಿ ಇವತ್ತಿನ ಯುವ ಜನತೆ ಇದೆಯೋ ಅದೇ ಸೆಲ್ಫಿಯನ್ನು ತೆಗೆದುಕೊಂಡು ಅದೇ ಸೆಲ್ಫಿಯ ವಿಡಿಯೋ ಮುಖಾಂತರ ಯುವಕರನ್ನು ಸೆಳೆಯುವ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ ಅಂತ. ಅಂದರೆ ಆ ಮುಖಾಂತರ ಮೋದಿಯವರು ತಮ್ಮ ವರ್ಚಸ್ಸನ್ನು ಉಳಿಸಿಕೊಂಡು ಯುವ ಮತದಾರರು ಯಾವುದೇ ಕಾರಣಕ್ಕೂ BJPಯನ್ನು ಬಿಟ್ಟು ಹೋಗದಂತೆ ನೋಡಿಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಆಗ್ತಾ ಇರುವಂಥ ವಿಶ್ಲೇಷಣೆ. ಆ ವಿಶ್ಲೇಷಣೆ ಯಾವಾಗ ಗೊತ್ತಾಗುತ್ತೆ? ಚುನಾವಣೆಯ ಫಲಿತಾಂಶಗಳು ಬಂದಾಗ ಗೊತ್ತಾಗುತ್ತೆ. ನೀವು 2024ರ ಲೋಕಸಭಾ ಚುನಾವಣೆಗೂ ಮೊದಲು ದೇಶದಲ್ಲಿ ಆದಂತಹ ಬೆಳವಣಿಗೆ ಏನು? ಅದು ಬೆಲೆ ಏರಿಕೆಯ ವಿರುದ್ಧ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಜನಸಾಮಾನ್ಯರ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮೋದಿಯವರ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಪ್ರಚಾರ ಆಗಿದ್ದ ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ನಿರುದ್ಯೋಗ, ಅದಾದ ನಂತರ ಶೈಕ್ಷಣಿಕ ಸುಧಾರಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇದು ಏನಾಗುತ್ತೆ ಈ ಪ್ರಕರಣ ಕಾದು ನೋಡೋಣ.